ಗೆಳೆಯರ್ ಕೂಡ್ದಾಗಾರ ಬಿಡ್ರು ಮಾರ ಮೊಬೈಲ್ ಇಲ್ಲೂ ಮೊಬೈಲ್ ಹಿಡ್ಕೊಂಡಿರ್ತಿರ್ಲೋ ಮಾರ. ಇಲ್ಲ ಲೇಪ ನಾವ್ಗೊಂದ್ ರಾಮ್ಲಿಂಗ್ ಕಾಮನ್ ಅಂದ ಪೇಪರ್ನ ಬಂದಿತ್ತ ಈ ವರ್ಷ ಡಿಫ್ರೆಂಟ್ ಐತ್ ಅಂತ ಹೇಳಿ ಸ್ಟೇಟಸ್ ನಾಗ ಇಟ್ಟಾರ. ಅದ್ರ ಸಂಬಂಧ ನೋಡಾಕತ್ತಿದ್ ನಾನು. ಅಮ್ಮ ರಾಮ್ಲಿಂಗ್ ಕಾಮಣ್ಣ ದೊಡ್ಡ ದೈವ ಐತಿ. ಅದನ್ನ ದೈವದವ್ರು ನೋಡ್ಕೊಂತಾರ. ಫಸ್ಟ್ ನಮ್ಮ ಓಣಿ ಕಾಮಣ್ಣ ನೋಡ್ರಿ. ನಮ್ಮ ಓಣಿದ ವಿಚಾರ ಮಾಡಿಲ್ಲ. ಮರ್ತಾ ಬಿಟ್ರಿ ಅಲ್ಲೋ ನಮ್ಮ ಓಣಿ ಗೌಡ್ರ ಹೆಂಗಿದ್ರು ವರ್ಷ ಅವ್ರ ಪಟ್ಟಿ ಕೊಡ್ತಾರ. ಅವ್ರು ಹಿಡ್ಕೊಂಡ್ಬಿಟ್ರಿ ಎಲ್ಲಾ ಕೆಲ್ಸ ಆದಂಗ. ಅಲ್ಲ ರೊಕ್ಕ ಒಂದಿದ್ರ ಎಲ್ಲಾ ಕೆಲಸ ಆದಂಗ. ಮತ್ತೆ ಹೋಗ್ಬಿಡು ನೋಡಲ್ಲ ಗೌಡ್ರ ಕಡೆ ಓಣಿ ಮಾಡ್ತೀರಿ ನೋಡ್ರಿ ಗೌಡ್ರ ಕಡೆ ಹೋಗಿ ನೋಡ್ರಿ. ಚಲೋ ನೆನ್ಪ್ ಮಾಡಿ ನೋಡಿನ. ಬರ್ರಿ ಗೌಡ್ರ ಯಾರ್ರಿ? ಗೌಡ್ರಿಲ್ರಿ? ಹಾ ಕರಿತೀನಿ, ಕುಂದ್ರ ಬರ್ರಿ, ಕರಿತೀನಿ. ಗೌಡ್ರ ಒಳಗ್ ಬರ್ರಿ, ಕುಂದ್ರ ಬರ್ರಿ, ಒಳಗ್ ಬರ್ತಾರ ಬರ್ರಿ. ಕುಂದ್ರಿ ಮತ್ತೇನ್ಪಾ ಈ ಕಡೆ ಬಂದಿದ್ರಿ? ಹಬ್ಬ ಬಂತಲ್ರಿ ಒಬ್ಬಳೆ ಕಾಮಣ್ಣನಪ್ಪ ಹೋಳಿ ಹುಣ್ಣಿಮೆ. ಹಬ್ಬ ಬಂದ ಕೂಡಲೇ ನಾನ್ ನೆನ್ಪಕ್ಕೆ ನಿಮ್ಗೆ. ಮತ್ತೆ ಎಲ್ಲ ನೀವಲ್ರಿ ನಮ್ ಕಷ್ಟ ಸುಖ ಇರ್ಲಿ ಮಾಡೋಣ. ಮತ್ ಏನೇನ್ ಕಾರ್ಯಕ್ರಮ ಮಾಡ್ಬೇಕಂತ ಮಾಡ್ರಿ ಈ ಸಲ? ಅದಕ್ಕ ಎಲ್ಲ ಮಾತಾಡ್ಕೊಂಡ್ ಬಂದಿವ್ರೆ. ನೀವು ಅದ ಸ್ವಲ್ಪ ಧನ ಸಹಾಯ ಎಲ್ಲ ಮಾಡುವಂಗ ಇದೊಂದ್ಸಲ ಮಾಡಿಬಿಟ್ರಿ ಅಂತ ಮಾಡಿದ್ರ ಅದ್ ಮುಂದ ನಾವ್ ಏನ್ ಕಾರ್ಯಕ್ರಮ ಅದಾವ ನಾವೆಲ್ಲ ಸೇರ್ಕೊಂಡ್ ಮಾಡ್ತೀರಿ. ಚಲೋತ್ತಂಗ್ ಮಾಡ್ತಿರ್ಲ? ಮಾಡ್ತಾರ. ದೊಡ್ಡ ಬ್ಯಾನರ್ ಹಾಕ್ಬಿಡ್ತಾವ. ಹಾ ಬ್ಯಾನರ್ ಅಂದ ಕೂಡಲೇ ನೆನಪಾತ. ಈ ಸಲ 8 ಫುಟಿಂದ ಮಾಡ್ಸ. ಏನಂತ ಹೋದ ವರ್ಷ ಪಟ್ಟಿ ಕೊಟ್ಟಿದ್ರಲ್ಲ ಗೌಡ್ರ, ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿ ಕೊಡ್ತೇನೆ. ರೊಕ್ಕದೇನ್ ಸಮಸ್ಯೆ ಇಲ್ಲ. ಎಷ್ಟ್ ಖರ್ಚು ಬರ್ಬೋದು? ಖರ್ಚು ಜಾಸ್ತಿ ಐತ್ರಿ ಗೌಡ್ರ. ಈ ಸಲ ಹೋದ್ಕಿರ ಯಾಕಂದ್ರೆ ವರ್ಷ ಖರ್ಚು ಜಾಸ್ತಿ ಹಾಕೊಂಡ್ ಹೋಗತ್ರಿ. ಅದಕ್ಕ ಸ್ವಲ್ಪ ಈ ಸಲ ನೀವ ನೋಡ್ರಿ ಹೇಳಿ ಎಷ್ಟ್ ಕೊಡ್ಬೇಕಾಗ್ತದೆ? ಹೆಚ್ಚು ಕಡಿಮೆ ಒಂದ್ 34,000 ಮಟ ಬರತ್ರಿ. ಒಂದ್ 50,000 ಕೊಡ್ರಿ ಗೌಡ್ರ, ಹೆಚ್ಚು ಕಡಿಮೆ ಇರ್ಲಿ. 50,000 ಕೊಡ್ರಿ ಗೌಡ್ರ. ಕೊಡೋರ್ ಸಿಕ್ಕ್ರಂದ್ರ ಜಗ್ಗು ಬಂದಿನ ಚಲೋ ಐತಿ. ಹೌದು ಅಷ್ಟಾಗುದಿಲ್ಲ. ನಾನು ಹಿಂದಗಡೆ ಒಂದ್ 20,000 ಕೊಟ್ಟಿರ್ತೇನೆ ನಿನ್ ಕಡೆ. ಕೊಟ್ಬಿಡು. ಇವ್ರ ಕಡೆ ಹೇಳಿರ್ತೇನೆ 20,000 ಇಸ್ಕೋ. ಈಗ ನೆಕ್ಸ್ಟ್ ಮತ್ ನೋಡೋಣ. ಸ್ವಲ್ಪ ನೋಡ್ರಿ ಹೆಚ್ಚು ಕಡಿಮೆ ಬಿದ್ರೆ ಮತ್ ಬರ್ತದ. ಆಡೋಣಂತ ಏನಾರು ಮಾಡೋಣ. ಸರಿ ಓಕೆ ಬರ್ತಾರ. ಬರಿ ನಮಸ್ಕಾರ. ಆಮೇಲೆ ಕೊಟ್ಟಿದ್ದಲ್ಲ 20 ಕೊಟ್ಟಿಲ್ಲ ನೋಡೋಣ. ಆಯ್ತು ಬಾದ್ಯಾ ಗೌಡ್ರೆ ರೇ ಬಾದ್ಯಾ. ಹಾ ಗೌಡ್ರ ಬಾಲೆ ಬನ್ನಿ. ರೊಕ್ಕ ಕೊಟ್ಟು ಬಂದೇನ 25,000? ಕೊಟ್ಟೇನ್ ಸರ್. ಮತ್ ಒಂದ್ ಮುಂಜಾನೆ ರೊಕ್ಕ ಇಸ್ಕೊಂಡು ಹೋದ್ರೆ ಏನಾತ ಕಾಮಣ್ಣ ತಯಾರಿ ಗೊತ್ತಾಗ್ಲಿಲ್ಲ. ನೋಡ್ಕೊಂಬರು ಬಾ. ಆಯ್ತು ಗೌಡ್ರ, ನಡ್ರಿ ಗೌಡ್ರ. ಬಾದ್ಯಾ ಗೌಡ್ರಿ ಅವ್ರೊಂದಿಬ್ರು ಕರ್ದ್ ಬಿಡ್ಲಿ. ಆಯ್ತು ಗೌಡ್ರ, ಕರಿತೀನಿ ಗೌಡ್ರ. ಮಾದ್ಯಾ ಏನ್ಲಿ ನಾಳೆ ಬೆಳಗ್ಗೆ ಎದ್ಕೊಳ್ಳೋ ಹಬ್ಬ ಐತಿ. 25,000 ರೂಪಾಯಿ ಕೊಟ್ಟು ಬಂದೆ ಅವಾಗ. ಏನೇನು ರೆಡಿ ಮಾಡಿಲ್ಲ. ಹಿಂಗಾದ್ರೆ ಗೌಡ್ರ ನನಗ ನನ್ನ ಮಕ್ಳು ಎಲ್ಲಿ ಇರ್ತಾರ ಡೌಟ್ ಐತಿ. ಅಲ್ಲಿ ಹೋಗೋಣನ್ರಿ? ನಿನಗೆ ಗೊತ್ತೈತಿಯಾ? ಅಲ್ಲೇ ಇರ್ತಾರ್ರಿ ಅವ್ರ. ಬೇಡ ಹೋಗಿ ಬಿಡ. ನಡಿಲಿ ಮಾದ್ಯಾ, ಹೋಗೇ ಬರ್ ನಡ್ರಿ. ಎಲ್ಲಿ ಕರ್ಕೊಂಡು ಹೊಂಟಿಲಿ? ಗೌಡ್ರ ನನ್ನ ಮಕ್ಳು ಅಡ್ಡ ಇದಾರಿ, ಬರ್ರಿ ಇಲ್ಲೇ ಇರ್ತಾರ ಗೌಡ್ರ ಅವ್ರ. ಇಂತಲ್ಲೇ ಇಂತಲ್ಲಿ ಇರ್ತಾರ ಗೌಡ್ರ ಅವ್ರ. ಬಾಲೆ ಇಲ್ಲೇ ಅದಾರಲ್ಲಿ ಖರೇನೆ ನಿಲ್ಗೌಡ್ರನ ಇವ್ರ ಮಕ್ಳು ಹಿಂಗ ಇದಾರಿ ಅವ್ರದ ಕಾಯಮ. ಸ್ವಲ್ಪ ತಗೊಳ್ಳೋಣ ಕರ್ಕೊಂಡ್ ಬಂದೆ. ನೋಡಿಲ್ಲ ಎಟ್ಟಾತದ. ಸ್ವಲ್ಪ ತಗೋಬೇಕು, ಇನ್ನೊಂದ್ ತಗೊಂಬ ಅಂತ ಮತ್ತ ಶುರು ಆದ್ಮೇಲೆ ಕೇಳ್ದಲ್ಲ ಅದ ನಿನ್ನ ಹಂಗ ನೋಡಂಗ. ಗೌಡ್ರಿಗೌಡ್ರು ಬಂದಂದ್ರ ಬಾಳ 25,000 ರೂಪಾಯಿ ಕೊಟ್ಟಿದ್ರು ಅವ್ರು.
ಅಲ್ಲಿ ಪೆಂಡಲ್ ಇಲ್ಲ ಏನಿಲ್ಲ ಮತ್ತೀಗ ಏನಾರ ಒಂದ್ ಕೇಳಿ ಮಾತ್ರ ಕಾಯಿಸ್ಕೊಳ್ಳೋದು ರೊಕ್ಕ ಇಸ್ಬೋದು ಕೋಲಿ ಬೆಳಗಾರ ಹಬ್ಬ ಐತಿ ಅದನ್ನ ಹೆಂಗ್ ಮ್ಯಾನೇಜ್ ಅದ್ ತೊಗೊಳಕ್ಕೆ ಮೊದ್ಲ ವಿಚಾರ ಇರ್ತದ ನೀವ್ ಈಗ ಮಾತಾಡಕ್ ಕುಂತೀರಿ ಕರ್ಕೊಂಬಂದ್ ಮಾನ್ಭವ ಹೆಂಗ್ ಸುಮ್ ಕುಂತ ನೋಡ ಏ ಇಲ್ಲಿ ಬಂದು ಕುಡ್ಕೊಂಡ್ ಕುಂತೀರಿ ಅಲ್ಲೇ ನಾಳೆ ಬೆಳಗಾದ್ರ ಹಬ್ಬ ಐತಿ ಒಕ್ಕ ಎಬ್ಸ್ಕೊಂಡ್ ಬಂದಿರಿ ಇಂತ ಮಾಡ್ಕೊಂಡ್ ಕುಂತೀರಿ ಇಲ್ಲಿ ಗೌಡ್ರ ಹೇಳ ನೀವ್ 25,000 ಕೊಟ್ಟಿದ್ದು ಕರೆ ನಾವ್ ಏನ್ ಮಾಡಿದ್ವಿ ಅಂದ್ರ ಅಲ್ಲಿ ಹೋಗಿ ಪೆಂಡಲ್ ಹಾಕಾಕ ಪ್ರಸಾದ ಮಾಡಾಕ ಎಲ್ಲಾ ಮಾಡಾಕು ಸಹಿತ ಅಲ್ಲಿ ಹೋದ್ರೆ ಒಂದ್ ತಟ್ಟಿ ತಗೊಂಡು ಹೋದ್ರಾತ ಬಾ ಕೆಲಸ ಮಾಡಕ್ ಅನುಕೂಲ ಬಂದ್ವಿ ಇಂತ ಕಾರ್ಬಾರ್ ಮಾಡಿ ಗೌಡ್ರ ಇದು ಥರ್ಟಿ ಹೋಗಿ ನಮ್ಗೆ ಗುಡ್ಡ ಹಾಕೊಂಡೈತಿ ಗೌಡ್ರ ನಮ್ ಕೊಡ್ಕೊಂತ್ರ ಮುಗಿದು ಹೋತ ಗೌಡ್ರ ನೀವ್ ಕೊಟ್ಟಿದ್ 25,000 5 ಉಳ್ದಾವ್ ನೋಡ್ರಿ ಗೌಡ್ರಿ 5 ಉಳ್ದಾವ ಹಾ ರೀ ಗೌಡ್ರ ಹೌದ್ ಬಿಡ್ರಿ ಗೌಡ್ರ ನೀವ ಇನ್ನೊಂದ್ 25 ಜಾಸ್ತಿ ಕೊಟ್ಟಿದ್ ಬರಬ್ಬರಿ ಮಾಡ್ತಿದ್ವಿ ನಾವ ಹೌದ್ಯಾ ಕೊಡ್ತಾರ ಬಿಡು ಗೌಡ್ರ ನಾವ್ ಇಲ್ಲಿ ಇದ್ರ ಗೌಡ್ರ ಇನ್ನ ಮಾತಾಡ್ತಾರ ಇವ್ರು ಕರೆ ಮುಂಜಾನೆ ಹತ್ರ ಹಬ್ರಿ ಗೌಡ್ರ ಮತ್ ನೀವ್ ಹೆಂಗ್ ಅಂತೀರ ಹಂಗ್ ನೋಡ್ರಿ ಏ ನಾವ ಮಾಡೋಣ ವ್ಯವಸ್ಥಾ ಗೌಡ್ರ ನಂಬ್ಕೊಂಡ್ ಕುಂತ್ರ ಇನ್ನೊಂದ್ 25 ಕೊಟ್ಬಿಡ್ರಿ ನಿಮ್ಗ್ ದೊಡ್ಡ ನಮಸ್ಕಾರ ಅದನ್ನು ಇಲ್ಲೇ ಹರಿಸ್ತೀರಿ ನೀವು ನೋಡ್ರ ಇಲ್ಲಿ ಮಠ ಬರೋದ್ ಬಂದಿರಿ ಒಂದ್ 5 ಕೊಡ್ರಿ ಅಡ್ಡಿ ಇಲ್ಲಪ್ಪ ಇಲ್ಲೇ ಇದ್ವಿ ಅಂದ್ರೆ ನಮ್ಮನ್ನ ಬಿಡುದಿಲ್ಲ ಗೌಡ್ರ ತಯಾರಿ ಮಾಡಿ ತೋರಿಸ್ತೀವಿ ಹಬ್ಬ ಮಾಡಕ್ ಬರ್ರಿ ನೋಡ್ರಿ ಗೌಡ್ರ ನೋಡೋದ ಗೌಡ್ರ ಹಬ್ಬ ಮಾಡ್ತೀವಿ ಇನ್ನೊಂದ್ 5 ಕೊಡ್ರಿ ಗೌಡ್ರ ಹೊಳಿವ್ರಿ ಗೌಡ್ರ 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 ನೋಡ್ರಿ ಹೋದ್ರ ಬಿಡ್ರಪ್ಪ ಮರ ಪ್ರೇಕ್ಷಕರಿಗೆ ನಮಸ್ಕಾರಗಳು. ನಮ್ಮ ತಂಡದಿಂದ ಹೊಸ ಪ್ರಯೋಗ ಹೋಳಿ ಹುಣ್ಣಿಮೆಯ ಈ ದೃಶ್ಯ, ಈ ಕಿರುಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು 11ನೇ ತಾರೀಕು ನಮ್ಮ ರಾಮಲಿಂಗ ಕಾಮಣ್ಣಂದ ದರ್ಶನ ಶುರು ಆಕೈತಿ. ಎಲ್ಲ ಊರುಗಳಿಂದ ದರ್ಶನ ಪಡಕ ಜನರು ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ನೀವು ಎಲ್ಲ ಬರ್ರಿ, ನವಲಗುಂದದ ರಾಮಲಿಂಗ ಕಾಮಣ್ಣನ ದರ್ಶನ ಪಡೆಯಿರಿ, ನಿಮ್ಮೆಲ್ಲರ ಆಸೆಗಳನ್ನು ಈಡೇರಿಸಿಕೊಳ್ಳಿರಿ. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮೇಲಿರಲಿ. ನಮಸ್ಕಾರಗಳು.